ಅಮೃತಧಾರೆ ಸೀರಿಯಲ್ ಆಸ್ಪತ್ರೆ ಸೇರಿದ ಮಾನ್ಯ ಗೌತಮ್ ಮೇಲೆ ಡವಡವ. ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಭೂಮಿಕಳಿಗೆ ಪ್ರಪೋಸ್ ಮಾಡಲೆಂದು ತಯಾರಿ ನಡೆಸಿದ್ದಾನೆ. ಸರ್ಪ್ರೈಸ್ ಕೊಡುವುದಾಗಿ ಹೇಳಿ ಕೊನೆಗೆ ಪಾರ್ಕ್ ಒಂದಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಪಾರ್ಕ್ಗೆ ಬಂದ ಬಳಿಕ ಏನು ಮಾತನಾಡಬೇಕು ಎಂದು ತಿಳಿಯದೆ ಗೌತಮ್ ಒದ್ದಾಡಿದ್ದಾನೆ. ಗಾಬರಿಯಲ್ಲಿ ಭೂಮಿಕಾ ಬಳಿ ಏನೇನು ಮಾತನಾಡಿದ್ದಾನೆ. ಭೂಮಿಕಾಳಿಗೆ ಗೌತಮ್ ಯಾಕೆ ಪಾರ್ಕ್ಗೆ ಕರೆದುಕೊಂಡು ಬಂದಿದ್ದಾನೆ ಎಂಬುದು ಗೊತ್ತಿಲ್ಲ. ಅಲ್ಲದೆ ಗೌತಮ್ ಏನನ್ನು ಹೇಳಲು ಹೊರಟಿದ್ದಾನೆ ಎಂಬುದು ಅರ್ಥವಾಗುತ್ತಿಲ್ಲ. ಪ್ರಪೋಸ್ ಮಾಡಲು ಗೌತಮ್ ಒದ್ದಾಟ. ಗೌತಮ್ ಫೋನಿನಲ್ಲಿ ಕಾರಿನಲ್ಲಿ ಬಿಟ್ಟಿರುವುದಾಗಿ ಹೇಳಿ ಬಂದು ಆನಂದ್ಗೆ ಕರೆ ಮಾಡುತ್ತಾನೆ. ಹೀಗೆ ಹೇಳುವುದು ಮಾತು ಬರುತ್ತಿಲ್ಲ ಎಂದು ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾನೆ. ಆನಂದ್ ಸ್ನೇಹಿತನ ಪೀಕಲಾಟವನ್ನು ಕಂಡು ಒಳಗೊಳಗೆ ಖುಷಿ ಪಡುತ್ತಿದ್ದಾನೆ. ಇಲ್ಲಿಗೆ ಪ್ರಾಣ ಸಂಕಟ, ಬೇಕಿಗೆ ಚೆಲ್ಲಾಟ ಎಂಬಂತೆ ನಡೆದುಕೊಳ್ಳುತ್ತಾನೆ. ಪ್ರಪೋಸ್ ಮಾಡಬೇಕು, ಭೂಮಿಕಾತಿಗೆ ಮುತ್ತು ಕೊಡಬೇಕು ಎಂದು ಪದೇ ಪದೇ ನೆನಪಿಸುತ್ತಾನೆ. ಇದು ಗೌತಮ್ಗೆ ಇನ್ನಷ್ಟು ಟೆನ್ಷನ್ ಆಗುವಂತೆ ಮಾಡುತ್ತದೆ. ಗೌತಮ್ ಬಳಲಿ ಮತ್ತೆ ಮಾನ್ಯ ಎಂಟ್ರಿ. ಇದೇ ಸಮಯಕ್ಕೆ ಸರಿಯಾಗಿ ಕಾರನ್ನು ಮುಂದೆ ಪಾರ್ಕ್ ಮಾಡುವಂತೆ ವ್ಯಕ್ತಿಯೊಬ್ಬ ಬಂದು ಹೇಳುತ್ತಾನೆ. ಆನಂದ್ ಜೊತೆಗೆ ಫೋನಲ್ಲಿ ಮಾತನಾಡುತ್ತಲೇ ಕಾರನ್ನು ಸ್ಟಾರ್ಟ್ ಮಾಡುತ್ತಾನೆ. ಆಗ ತಪ್ಪಿಸಿಕೊಂಡು ಓಡಿ ಬರುತ್ತಿದ್ದ ಮಾನ್ಯ ಗೌತಮ್ ಕಾರಿಗೆ ಸಿಕ್ಕಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಯಾರು ಎಂದು ತಕ್ಷಣವೇ ಬಂದು ನೋಡುವ ಗೌತಮ್ಗೆ ಗಾಬರಿಯಾಗುತ್ತದೆ. ಮಾನ್ಯಳನ್ನು ನೋಡಿದ ಕೂಡಲೇ ಗೌತಮ್ ಬ್ಲ್ಯಾಂಕ್ ಆಗಿ ಹೋಗಿ ಬಿಡುತ್ತಾನೆ. ಭೂಮಿಕಾ ಆಕೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಹೋಗೋಣ ಎಂದು ಹೇಳುತ್ತಾಳೆ. ಗೌತಮ್ ಮಾನ್ಯಳನ್ನು ಆಸ್ಪತ್ರೆಗೆ ಸೇರಿಸಿದ ಬಳಿಕ ಅಲ್ಲಿಲ್ಲದೆ ಮನೆಗೆ ಹೋಗೋಣ ಬಂದು ಬಲವಂತ ಮಾಡುತ್ತಾನೆ. ಆದರೆ ಭೂಮಿಕಾ ಆಕೆಗೆ ಪ್ರಜ್ಞೆ ಬರುವವರೆಗೆ ಇರೋಣ ಎಂದು ಹೇಳುತ್ತಾನೆ. ಗೌತಮ್ಗಾಗಿ ಆಸ್ಪತ್ರೆಗೆ ಬಂದ ಶಕುಂತಲಾ ಅಲ್ಲದೆ ವೈದ್ಯರು ಕೂಡ ಆಕೆಗೆ ತೊಂದರೆ ಏನೂ ಆಗಿಲ್ಲ, ಆದರೆ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಹಳೆಯದನ್ನು ಮರೆಯುವ ಸಾಧ್ಯತೆ ಇದೆ, ಇನ್ನಷ್ಟು ಟೆಸ್ಟ್ ಮಾಡಲೇಬೇಕು ಎಂದು ಹೇಳುತ್ತಾರೆ. ಗೌತಮ್ ಶಕುಂತಲೆಗೆ ಫೋನ್ ಮಾಡಿ ನಡೆದ ಘಟನೆಯನ್ನು ಹೇಳುತ್ತಾನೆ. ಶಕುಂತಲಾ ಆಸ್ಪತ್ರೆಗೆ ಬಂದು ಗೌತಮ್ನನ್ನು ಸಮಾಧಾನ ಮಾಡುತ್ತಾಳೆ. ಆಕೆಗೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆದರೆ ಶಕುಂತಲಾ ಯಾಕೆ ಬಂದಳು ಎಂಬುದು ಭೂಮಿಕಾಳಿಗೆ ಗೊತ್ತಾಗಲಿಲ್ಲ. ಈಗ ಶಕುಂತಲಾ ಇದನ್ನೇ ಬಳಸಿಕೊಂಡು ಗೌತಮ್ನನ್ನು ಆಟವಾಡಿಸ್ತಾಳೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸತ್ಯ ಹೇಳಿಬಿಟ್ಟ ಮಹಿಮಾ. ಇತ್ತ ಮಹಿಮಾ ಮನೆಯಲ್ಲಿ ಮಂದಾಕಿನಿ ಹಾಗೂ ಸದಾಶಿವ ಸೊಸೆಗೆ ಮದುವಾಗಲಿ ಎಂದು ಉಪವಾಸ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಇದನ್ನು ನೋಡಿಕೊಂಡು ಸುಮ್ಮನಿರಲಾಗದ ಮಹಿಮಾ ನಿತ್ಯ ಕೊರಗುತ್ತಿರುತ್ತಾಳೆ. ತನ್ನ ತಪ್ಪು ನಿರ್ಧಾರದಿಂದ ಮನೆಯವರಿಗೆಲ್ಲ ಒದ್ದಾಡುತ್ತಿದ್ದಾರೆ ಎಂದು ಕೂರುಗುತ್ತಾಳೆ. ಇನ್ನು ಮಹಿಮಾ ಜೀವ ಮನೆಗೆ ಬಂದ ಬಳಿಕ ತಾನು ಅಬಾರ್ಷನ್ ಮಾಡಿಸಿಕೊಂಡ ವಿಚಾರವನ್ನು ಹೇಳಿಬಿಡುತ್ತಾಳೆ. ಜೀವ ಕೋಪದಲ್ಲಿ ಮಹಿಳೆ ಕೆನ್ನೆಗೆ ಹೊಡೆದು ಬೈಯುತ್ತಾನೆ. ಒಂದು ಮಗುವಿನ ಜೀವ ತೆಗೆದಿದೆ ಅಲ್ಲ, 2 ಕುಟುಂಬದ ಕನಸುಗಳನ್ನು ನಾಶ ಮಾಡಿದ್ದೀಯೇ ಎಂದು ಬೈಯುತ್ತಾನೆ. ಮಹಿಮಾ ಸತ್ಯ ಹೇಳಿ ಈಗ ಜೀವನ್ ಬಳಿ ಸಿಕ್ಕಿ ಬಿದ್ದಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.